ಚಂಪಚ್ಚ ಮೇಲೆ ಸಿಕ್ಕಾಪಟ್ಟೆ ವಿಷವಾಗ್ತಾ ಇದೆ. ಅದು ಏನು ಮಾಡಿಟ್ಟಿದೆಯೋ ತಂದು ಬಡಿಸೆ. ಶಿವ ಅಂತ ಈಗ ತಾನೇ ಮನೆಗೆ ಬಂದಿದ್ದೀನಿ. ನಾನು ಬಂದ ತಕ್ಷಣ ಈಗ ಬಂದ್ರ ಸುಂದರ ಅಂತ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಅದು ಯಾವುದೋ ಸುಡುಗಾಡ ಲೈಟ್ ಬಿಲ್ ಅಂತ ಕೈಗಿಡ್ತಾ ಇದೆಯಲ್ಲ. ನೀನೇನು ಮೀಟರ್ ಮೀನಾಕ್ಷಿ ಮೀಟರ್ ಮೀನಾಕ್ಷಿ ನಾನಲ್ಲ, ನಿಮ್ ಹೆಂಡತಿ. ಖರ್ಚು ಮಾಡೋದಕ್ಕೆ ಅವರು, ನೀವು ಶಾಕ್ ತಗೊಂಡು ಮೂರ್ಛೆ ಹೋದಾಗ ನಿಮ್ ಬಾಯಿಗೆ ನೀರ್ ಬಿಡೋದಕ್ಕೆ ನಾನು. ಇಷ್ಟೊತ್ತಿನಲ್ಲಿ ಯಾಕೆ ಈ ಕರೆಂಟ್ ಬಿಲ್ ನನ್ನ ಕೈಗೆ ಕೊಡ್ತಾ ಇದೀಯಾ? ಕರೆಂಟ್ ಬಿಲ್ ಎಷ್ಟು ಬಂದಿದೆ ಅಂತ ನೋಡಿ. ಅಮ್ಮಮ್ಮ ಅಂದ್ರೆ ಇನ್ನೆಷ್ಟು ಬಂದ್ಬಿಟ್ಟಿರುತ್ತ. ಏನೇ ಇದು ಪ್ರತಿ ಸಲ 2,000 ರೂಪಾಯಿ ಬರೋದು, ಈ ಸಲ 4,000 ರೂಪಾಯಿ ಬಂದ್ಬಿಟ್ಟಿದೆಯಲ್ಲ. ಏನು ನಮ್ಮ ಮನೇಲಿರೋ ಬಲ್ಪ್ಗಳು ಇದ್ದಕ್ಕಿದ್ದಂಗೆ ದಪ್ಪ ಆಗ್ಬಿಡ್ವಾ ಇಲ್ಲ ಟ್ಯೂಬ್ಲೈಟ್ಗಳು ಉದ್ದ ಆಗ್ಬಿಡ್ವಾ? ಅದೆಲ್ಲ ಹಾಗೆ ಇದೆ. 24 ಗಂಟೆನೂ ಕರೆಂಟ್ ಉರಿಸ್ತಾ ಇದ್ರೆ ಇನ್ನೇನಾಗುತ್ತೆ? ರವಿ ಮಾಮ ಇದ್ದಾಗ್ಲೂ ಲೈಟು, ಚಂದ ಮಾಮ ಬಂದಾಗ್ಲೂ ಲೈಟು. ನಮ್ಮ ಮನೆಯಲ್ಲಿ ದಿನಾಗ್ಲೂ ದೀಪಾವಳಿ ಆಚರಿಸ್ತಾ ಇದಾರೆ. ಅವ್ರ ಕತೆ ಹಾಳಾಗೋಗ್ಲಿ, ನೀನ್ ಯಾಕೆ ಅಡಿಗೆ ಮನೆ ಲೈಟ್ ಹಾಕಿದ್ಯಾ? ಹೋಗ ಆಫ್ ಮಾಡು. ಅವರೆಲ್ಲರೂ ಉರಿಸ್ತಾ ಇರ್ಬೇಕಾದ್ರೆ ನಾನ್ ಯಾಕೆ ಉರಿಸ್ಬಾರ್ದು ಅಂತ ಚಾಲೆಂಜ್ ಮೇಲೆ ಉರಿಸ್ತಾ ಇದೀನಿ. ನೀವೆಲ್ಲರೂ ಸೇರ್ಕೊಂಡು ಸೋಪು ನೀರು ಹಚ್ಚದಾನೆ ನನ್ನ ತಲೆ ನಾನು ಬೋಳಿಸ್ಬಿಡ್ತೀರ ಕಣೆ. ಇದೆಲ್ಲ ನನಗೆ ಹೇಳೋದ್ ಬಿಟ್ಟು ಮೊದ್ಲು ಯಾರಿಂದ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಮಾತು ತೋರಿಸಿದ ರಂಗಮ್ಮನವ್ರೆ, ಊರು ಹೋಗುವಂತ ಇದೆ, ಕಾಡು ಬಾ ಅಂತ ಇದೆ. ವಯಸ್ಸಾದ್ಮೇಲೆ ಗಡದ್ದ ಗದಕ್ ಬಿಟ್ಟು ಹೊತ್ತಿಗೆ ಮುಂಚೆ ಮಲ್ಕೊಳ್ಳೋದನ್ನು ಬಿಟ್ಟು ಯಾವನ ಅವ್ರು ಮಾಡೋ ಫೈಟಿಂಗ್ ನೋಡ್ಕೊಂಡು ಕೂತಿದ್ರಲ್ಲ, ನಿಮ್ಗೆ ಅನ್ಸೋದೇ ಇಲ್ವೇ? ಜೀವನದಲ್ಲಿ ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು, ಧೈರ್ಯವಾಗಿರ್ಬೇಕು ಅಂದ್ರೆ ಒಂದು ಫೈಟಿಂಗ್ ಮಾಡಬೇಕು, ಇಲ್ಲ ಫೈಟಿಂಗ್ ಮಾಡೋವನ್ನ ನೋಡ್ಬೇಕು. ನನ್ನ ಜೀವನದಲ್ಲಿ ಫೈಟಿಂಗ್ ಮಾಡೋ ಅವಕಾಶನ ಕಳ್ಕೊಂಡ್ಬಿಟ್ಟಿದ್ದೀನಿ ಕಣೋ. ನಿಮ್ಮ ಅಪ್ಪನ ಜೊತೆ ಫೈಟಿಂಗ್ ಮಾಡೋಣ ಅಂದ್ರೆ ಅವಳು ಒಂದೇ ಎಟ್ಲಿಗೆ ಮೇಲ್ ಕೊಟ್ಟೋದು. ಅದಕ್ಕೆ ಫೈಟಿಂಗ್ ಮಾಡೋಳನ್ನ ನೋಡಿ ಖುಷಿ ಪಡ್ತಾ ಇದ್ದೀನಿ ಕಣೋ. ನಿಮ್ಮ ಖುಷಿಗಾಗಿ, ನಿಮ್ಮ ಸುಖಕ್ಕಾಗಿ, ನಿಮ್ಮ ಸಂತೋಷಕ್ಕಾಗಿ ನನ್ನ ಮನೆಯ ಲೈಟ್ ಬಿಲ್ಗಳನ್ನ ಬರ್ಸೋದಕ್ಕೆ ನಾನ್ ತಯಾರಿಲ್ಲ. ತಿಂಗಳಿಂದ ತಿಂಗಳಿಗೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಆಫ್ ಮಾಡ್ಬಿಡಿ. ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕತ್ತಲೆ ಕೂತ್ಕೊಳ್ಳೋಕ್ಕಾಗುತ್ತೆ? ಸುಮ್ಮನೆ ಹೋಗಲೇ 2 ಪಾಯಿಂಟ್ ಮಿಸ್ ಆಗೋಯ್ತು. ನೀವ್ ಈಗೆಲ್ಲ ಹೇಳಿದ್ರೆ ಎಲ್ಲಿ ಬುದ್ಧಿ ಕೇಳ್ತೀರಾ? ಇರಿ ಆಫ್ ಮಾಡ್ಬಿಡ್ತೀನಿ. ಟಿವಿ ಆಫ್ ಮಾಡಿದ್ರೆ ಅಲ್ಲಿ ನಡೀತಾ ಇರೋ ಫೈಟಿಂಗ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ. ಕಣ್ಣು ನೋಡ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಅಂತದ್ರಲ್ಲಿ ಮನೆ ದೀಪಗಳನ್ನೆಲ್ಲ ಹಾಕೊಂಡು ಇದ್ದೆ ತೆಗಿತಾ ಇದೀನಲ್ಲ. ಬಿಲ್ಲು ಕರೆಂಟ್ ನೋಡ, ನೋಡ, ಈ ಕರೆಂಟ್ ಬಿಲ್ ನಿಮ್ ತಾತ ಕರ್ಮದೇನ? ನಾವು ಮಲ್ಗಿರ್ಲಿಲ್ಲ ಕಣ. ಮತ್ತಿನ್ನೇನ್ರಪ್ಪ ಮಾಡ್ತಾ ಇದ್ರೆ? ನಮ್ಮ ಜೀವನದ ಹೊಸ ಬೆಳಕನ್ನ ಕಂಡುಕೊತಾ ಇದ್ದೀವಿ. ಒಳ್ಳೆಯಂದ್ರೆ ತಮ್ಮ ಜೀವನದ ಹೊಸ ಬೆಳಕನ್ನ ಕಂಡುಕೊಳ್ಳೋದಕ್ಕೋಸ್ಕರ ನನ್ನ ಮನೆ ದೀಪಗಳನ್ನ ಯಾಕಪ್ಪ ಆಶ್ರಯ ಪಡಿತಾ ಇದ್ದೀರಾ? ನಾವು ಈ ದೀಪದ ಕೆಳಗೆ ಕೂತ್ರೆ ನಮ್ಮ ಜೀವನದ ಹೊಸ ಬೆಳಕು ಕಾಣೋದು. ನೋಡಪ್ಪ, ನಿಮ್ಮ ಜೀವನದ ಹೊಸ ಬೆಳಕನ್ನ ಕಂಡ್ಕೋಬೇಕು ಅನ್ನೋ ಹಾಗಿದ್ರೆ ನನ್ನ ಮನೆ ದೀಪದ ಆಶ್ರಯನ ಪಡಿಬೇಡಿ. ಬೀದಿಗೂ ಯಾವ್ದಾದ್ರು ಲೈಟ್ ಕಂಬದ ಕೆಳಗಡೆ ನಿಂತ್ಕೊಂಡು ನಿಮ್ಮ ಜೀವನದ ಹೊಸ ಬೆಳಕನ್ನ ಕಂಡುಕೊಳ್ಳಿ. ನಮ್ಮನ್ನ ಗತಿಗೆಟ್ಟಿರೋರು ಅನ್ಕೊಂಡಿದ್ದೀರಾ? ನಾವು ಗಂಡುಗಳಿ ವಂಶದವರು. ನಾವೆಲ್ಲಿರ್ತೀವೋ ಅಲ್ಲೇ ನಮಗೆ ಹೊಸ ಬೆಳಕು ಕಾಣಿಸ್ಬೇಕು. ಈ ಶತಮಾನ ಅಲ್ಲ ಕಂಡ್ರು, ಶತಮಾನ ಕಳೆದ್ರು ನಿಮ್ಮ ಜೀವನದಲ್ಲಿ ಹೊಸ ಬೆಳಕೇನು ಇಷ್ಟೆಷ್ಟು ಬೆಳಕು ಕಾಣಿಸ್ಕೊಳ್ಳಲ್ಲ. 12 ಗಂಟೆ ಆಯ್ತು, ಎಲ್ಲಾ ದೀಪಗಳನ್ನ ಆಫ್ ಮಾಡಿ ತೆಪ್ಪಗೆ ಬಿದ್ಕೊಳ್ಳಿ. ಏನ್ ಬಾವ ಹೀಗ್ ಮಾತಾಡ್ತಾ ಇದ್ದೀರಾ? ಈಗ ತಾನೇ ನಮ್ಮ ಜೀವನದ ಹೊಸ ಬೆಳಕನ್ನ ಕಂಡ್ಕೊಳ್ಳೋ ಸಮಯದಲ್ಲಿ ಲೈಟ್ ಆರಿಸಿ ಅಂತ ಅಂದ್ಬಿಟ್ಟು ನಮ್ಮನ್ನ ಕತ್ಲೆಗೆ ಹೋಗ್ಬಿಟ್ಟು ತಳ್ತಾ ಇದ್ದೀರಾ? ನಾನು ನಿಮ್ಮಿಬ್ಬರನ್ನ ಕತ್ಲೆ ಕುಪ್ಪಕ್ಕೆ ತಳ್ತಾ ಇಲ್ಲ ಕಂಡ್ರು. ಕರೆಂಟ್ ಬಿಲ್ಲು ಅನ್ನೋದನ್ನ ನೆಪ ಮಾಡ್ಕೊಂಡು ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನನ್ನ ಕತ್ಲೆ ಕುಪ್ಪಕ್ಕೆ ತಳ್ತಾ ಇದ್ದೀರಪ್ಪ. ನಿನ್ನ ಕತ್ಲೆ ಕುಪ್ಪಕ್ಕೆ ತಳ್ಳದೇನ್ ಬಂತು? ನೀನ್ ಇರೋದೇ ಅಲ್ಲಿ. ಚಾರ್ಜ್ ಚಂಪಲ್ ತಿನ್ನವೇ, ಇಷ್ಟು ಹೊತ್ತಲ್ಲಿ ಮೇಕಪ್ ಮಾಡ್ಕೊತಾ ಇದ್ರಿಲ್ಲ, ಇದು ಸರಿನೇ ಅಂದ್ರೆ ಏನಾಗುತ್ತೆ? ಇಷ್ಟತ್ತಲ್ಲೇ ಮೇಕಪ್ ಮಾಡ್ಕೊಳ್ಳೋದು ಗೃಹಸ್ಥರ ಲಕ್ಷಣ ಅಲ್ಲ. ಇಷ್ಟತ್ತಲ್ಲೇ ಮೇಕಪ್ ಮಾಡ್ಕೊಳ್ಳೋದು ಅದೇ ಕಂಡ್ರೆ ಅಲ್ಲೇ ಇಲ್ಲೇ ಕ್ಲಬ್ ಅಲ್ಲಿ ಕುಡಿಯಕ್ ಹೋಗ್ತಾರಲ್ಲ ಅವ್ರು ಮಾತ್ರ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನೀವ್ ಹೇಗ್ ಕಾಣಿಸಿದ್ರೆ ನನಗೇನ್ರಿ ಬಂತು ಬಾಕ್ಯ? ತಾವು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕಾರಣ ಮಹಿಳಾ ಸಂಘದ ಮೀಟಿಂಗ್ ಹೋಗಿದ್ದೆ. ಆಗ ನನ್ನ ಫ್ರೆಂಡ್ ಹೇಳಿದ್ರು, ಚಾಜಿ ನಿನ್ ಕಣ್ ಕೆಳಗಡೆ ಸಿಕ್ಕಾಪಟ್ಟೆ ರಿಂಕಲ್ಸ್ ಬಂದಿದೆ. ಅದಕ್ಕೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಸ್ಕೊಂಡ್ ಬಂದೆ. ಜೇಬಿಗೆ ಎಷ್ಟು ಬಿತ್ತ ಕತ್ರಿ? ಫೇಶಿಯಲ್ಗೆ 1000, ಮೇಕಪ್ಗೆ 2000. ಹಬಿ ಹೀಗೆ ಲೈಟ್ ಬೆಳಕಲ್ಲಿ 3 hours ಮೇಕಪ್ ಮಾಡ್ಕೋತಾನೆ ಇದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ರಿಂಕಲ್ಸ್ ಎಲ್ಲ ಮಾಯ ಆಗುತ್ತಂತೆ. ನಿಮ್ಮ ರಿಂಕಲ್ಸ್ ಮಾಯ ಆಗಿರುತ್ತೆ. ಕರೆಂಟ್ ಬಿಲ್ ಅನ್ನೋದು ಆಂಜನೇಯ ಬಾಲ ತರ ಬಂದಿರುತ್ತೆ. ಅದನ್ನ ಬಳಸುವಂತಕ್ಕಾಗದೆ ನಮಗೆ ವಯಸ್ಸಿದ್ರು ಕೂಡ ಸುಖಗಳು ಬಂದಿರ್ತವೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಿಮ್ ನೇಚರೇ ಹಾಗೆ. 9 9 1 9 1 10 10,000.
ತಿಂಗಳ ಮೊದಲನೇ ದಿನ ಖರ್ಚಿಗೆ ಎಲ್ರಿಗೂ ದುಡ್ಡು ಬೇಕಾಗಿದೆ, ಕೇಳಬೇಕು ಅಂತ ಬಂದಿದ್ದೀನಿ. ಅಭಿ ನಿಮ್ ಥಾಟ್ಸ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ. ನೋಡಿ, ನೀವು ಕೇಳೋದಕ್ಕಿಂತ ಮುಂಚೆನೆ ಈ ತಿಂಗಳು ದುಡ್ಡು ನಾನೇ ಕೊಡ್ಬೇಕಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಆದ್ರೆ ನಾನೊಂದು ಕರಾರು ಪತ್ರ ಬರ್ದಿಟ್ಟಿದ್ದೀನಿ, ಅದಕ್ಕೆ ನೀವೆಲ್ಲರೂ ಸಹಿ ಹಾಕ್ಬೇಕಾಗುತ್ತೆ. ಏನದು ಕಲಾನು? ಪ್ರತಿ ತಿಂಗಳು ನಮ್ಮ ಮನೆಯ ವಿದ್ಯುತ್ ಶಕ್ತಿ ಬಿಲ್ಲು 2,000 ರೂಪಾಯಿ ಬರ್ತಾ ಇತ್ತು. ಆದರೆ ಈ ತಿಂಗಳು 4,000 ರೂಪಾಯಿ ಬಂದ್ಬಿಟ್ಟಿದೆ. ಅಂದ್ರೆ ಸೂಚ್ಯಂಕ 0.2 ಮೇಲೆ ಹೋಗ್ಬಿಟ್ಟಿದೆ. ಹಣದುಬ್ಬರ ಆಗಿದೆ. ಹೇಗಾದ್ರೂ ಮಾಡಿ ಮುಂದಿನ ತಿಂಗಳಿಂದ ಇದನ್ನ ನಾವೆಲ್ಲರೂ ತಗ್ಗಿಸ್ಬೇಕಾಗಿದೆ. ಇನ್ನು ಮೇಲಿಂದ ಪ್ರತಿನಿತ್ಯ ರಾತ್ರಿ ಹೊತ್ತಿನಲ್ಲಿ ನಾವು ಯಥೇಚ್ಛವಾಗಿ ಕರೆಂಟ್ ಅನ್ನ ಬಳಸಲ್ಲ ಅಂತ ಕರಾರು ಬರೆದಿದ್ದೀವಿ. ಇದಕ್ಕೆ ನಮ್ಮೆಲ್ಲರೂ ಒಪ್ಪಿಗೆ ಇದೆ ಅಂತ ನೀವೆಲ್ಲರೂ ಸೈನ್ ಮಾಡಿದ್ರೆ ನೀವು ಕೇಳಿದಷ್ಟು ದುಡ್ಡನ್ನ ಮನಸ್ಸು ಬಿಚ್ಚಿ ಕೈ ತುಂಬ ಕೊಡ್ತೀನಿ. ಪಾಂಡ್ರಂಗ, ನನಗೆ 200 ರೂಪಾಯಿ ಬೇಕು. ನೀವೆಲ್ಲರೂ ನನಗೆ ಏಕಾಏಕಿ ಇಷ್ಟ ಆಗ್ತದೆ. 200 ಯಾಕ 400 ತಗೊಂಡಿದ್ದೀನಿ. ನನಗೆ 2,000 ರೂಪಾಯಿ ಉಳಿಸೋದು ಮುಖ್ಯ. ಬಾಬಾ ನಂಗೂ 200 ರೂಪಾಯಿ ಬೇಕು. 400 ಇಟ್ಟು ನನಗೆ 2,000 ರೂಪಾಯಿ ಉಳಿಸೋದು ಮುಖ್ಯ. ಮಾತೃಶ್ರೀ ರಂಗಮ್ಮನವ್ರೆ, ತಮ್ಮ ಯಜಮಾನರ ಫೋಟೋಗೆ ಒಂದು ಪುಟ್ಟ ಬಲ್ಪ್ ಏನ್ರಿ, ಒಂದು ಟ್ಯೂಬ್ಲೈಟ್ ಹಾಕ್ಸ್ಬಿಡಿ. 1,000. ನನಗೆ 2,000 ರೂಪಾಯಿ ಉಳಿಸೋದು ಮುಖ್ಯ. ಜಾಜಿ ಜಂಬಲ್ ತಿನ್ನಿಯವರೇ, ಬ್ಯೂಟಿ ಪಾರ್ಲರ್ಗೆ 3,000 ರೂಪಾಯಿ ಕೇಳ್ತಾ ಇದ್ರೆ ಬರೀ 3,000 ಏನೋ ಇದಿಷ್ಟು ಇಟ್ಕೊಳ್ಳಿ. ನನಗೆ 2,000 ರೂಪಾಯಿ ಉಳಿಸೋದು ಮುಖ್ಯ. ಏನು ಯಜಮಾನ್ರೆ, ಕರೆಂಟ್ ಬಿಲ್ 2,000 ರೂಪಾಯಿ ಉಳಿಸೋದಕ್ಕೆ ಕೈಲಿ 10,000 ರೂಪಾಯಿ ಖರ್ಚು ಮಾಡ್ಬಿಟ್ರಲ್ಲ. ಲಕ್ಷ ರೂಪಾಯಿ ಖರ್ಚಾಗ್ಲಿ, ನನಗೆ 2,000 ರೂಪಾಯಿ ಉಳಿಸೋದು ಮುಖ್ಯ. ಎಲ್ಲ ಲೈಟ್ ಆಫ್ ಆಗ್ಬಿಟ್ಟಿದೆ. ಏನು ಯಜಮಾನ್ರೆ, ಇವತ್ತು ಸೂರ್ಯನ ಬೆಳಕಲ್ಲೇ ಅಡ್ಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ಬೇಷ್ ಕಡೆ. ಅದಕ್ಕೆ ನಿನ್ನ ಮುಖದಲ್ಲಿ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಸೂರ್ಯಕಾಂತಿ ಮಿರಿ 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 ಅಂತ ಮಿಂಚ್ತಾ ಇದ್ದಾಳೆ. ನಿನಗೆ ಆ ದೇವಿ ಪಾರ್ವತಿ ಪರಮೇಶ್ವರ ಎಲ್ಲರೂ ಒಳ್ಳೇದು ಮಾಡಲಿ. ಚಪ್ಪಾಚ ಮೇಲೆ ಸೂರ್ಯನ ಬೆಳಕಲ್ಲೇ ಅಡಿಗೆ ಮಾಡ್ಬಿಟ್ಟೆ ಅಂತ ಹೇಳೋದಲ್ಲ, ಹೇಗೆ ಮಾಡಿದೆ? ಸೋಲಾರಿಂದ ಅಷ್ಟೇ ಇಲ್ಲ ಯಜಮಾನ್ರೆ, ಇಡೀ ಮನೆಯಲ್ಲಿ ಒಂದು ಕಡೆನೂ ದೀಪ ಉರಿತಾ ಇಲ್ಲ. ಎಲ್ಲೂ ಉರಿತಾ ಇಲ್ಲ. ಅಡ್ಗೆ ಬಿಸಿ ಇದ್ದಾಗಲೇ ಬೇಗ ಬಂದು ಊಟ ಮಾಡ್ಬಿಡಿ. ಅದೇನಾದ್ರೂ ತಣ್ಣಗಾಗೋದ್ರೆ ಚಂದ್ರನ್ ಮುಂದೆ ಇಟ್ಟು ಬಿಸಿ ಮಾಡಕ್ ಆಗಲ್ಲ. ಆಮೇಲೆ ಕರೆಂಟ್ ಹಚ್ಬೇಕಾಗುತ್ತೆ. ಆ ಕೆಲಸ ಏನಾದ್ರು ಮಾಡೋ, ನಾನು ನಿನ್ನ ಮುಖ ತೋರಿಸ್ಬಿಡ್ತೀನಿ. ನನಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗಿದೆ ಕಣೆ. ಊಟ ಬೇಡ, ಹೋಗಿ ನೀನ್ ಮಲ್ಕೊ. ಉಪವಾಸ ಮಾಡ್ಕೊಂಡ್ರೆ ನಿದ್ದೆ ಬರುತ್ತಾ? ನಿದ್ದೆನೂ ಬರುತ್ತೆ, ಇನ್ನೊಂದು ಬರುತ್ತೆ. ಗಂಟೆಗಳೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಏನು ಇದು ಪಾಂಡ್ರಂಗ ಊಟನೇ ಮಾಡಿದ್ರೆ ಹಾಗೆ ಬಂದ್ಬಿಟ್ಟಿದ್ದಾನೆ. ಬಾವುಗೆ ಕತ್ಲೆ ಮನೆ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಉಪವಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಂಡುರಂಗ ಜೀವನದಲ್ಲಿ ಮೊದಲನೇ ಬಾರಿಗೆ ಕತ್ಲೆ ಮನೆಯಲ್ಲಿ ಮಲಗಿದ್ದಾನೆ. ಜಾಜಿಯವ್ರೆ, ಪಾಂಡುರಂಗ ಕತ್ಲೆ ಮನೆ ನೋಡಿ ಖುಷಿಯಾಗಿ ಊಟ ಮಾಡಿದ್ರೆ ಮಲಗ್ಬಿಟ್ಟಿದ್ದಾನೆ. ಅಭಿ ಮಲಗಿದಾಗ ಮನೆಯಿಂದ ಆಚೆ ಹೋದಾಗ ಲೈಟ್ ಆನ್ ಮಾಡೋಣ, ಅವ್ರಿದ್ದಾಗ ಕ್ಯಾಂಡಲ್ ಯೂಸ್ ಮಾಡೋಣ. ಚಂಪಾ ಬಾರಲ್ಲಿ ಊಟಕ್ಕೆ ಬರ್ಸೆ. ಜಾಜಿಯವ್ರೆ, ಈ ಕತ್ಲೆಯಲ್ಲಿ ಯಾರ್ ತಟ್ಟೆ ಏನ್ ಬಡಿಸಿದಾಳೆ ಏನು ಕಾಣಿಸ್ತಿಲ್ಲ. ಲೈಟ್ ಆನ್ ಮಾಡೆ. ಲೈಟ್ ಆನ್ ಮಾಡೋ ಹಾಗಿಲ್ಲ ಅಂತ ಯಜಮಾನ್ರು ಸೈನ್ ಮಾಡ್ಕೊಂಡಿಲ್ವಾ? ಅಭಿ ಮಲಗಿದೆ ಇರ್ತಾನೆ, ಲೈಟ್ ಆನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತಾ? ಸುಮ್ಮನೆ ಲೈಟ್ ಆನ್ ಮಾಡೆ. ನಮ್ದೆಲ್ಲ ಊಟ ಆದ್ಮೇಲೆ ನೀನು ಊಟ ಮಾಡ್ತಿರ್ತೀಯಲ್ಲ, ಆಗ ಲೈಟ್ ಆಫ್ ಮಾಡ್ಕೊಂಡು ಊಟ ಮಾಡಿ. ಇನ್ಮೇಲಿಂದ ನಾವ್ಯಾರು ಕರೆಂಟ್ ನ ಬಳಸೋದೇ ಇಲ್ಲ ಅಂತ ದೊಡ್ಡದಾಗಿ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಸೈನ್ ಮಾಡಿಕೊಂಡು ಮನೆ ಯಜಮಾನ ಅವನನ್ನು ತುಂಬಾ ಹೊಚ್ಕೊಂಡು ಮಲಗಿದ ಮೇಲೆ ಜಗಮಗ ಬೆಳಕದ ದೀಪದ ಅಡಿಯಲ್ಲಿ ಚೆನ್ನಾಗಿ ಗದಕ ಕೂತಿದ್ರಲ್ಲ, ನಿಮ್ಮ ಒಡಲುಗಳಿಗೆ ಏನು ಅನ್ಸೋದೇ ಇಲ್ವೇ? ಪಾಂಡ್ರಂಗ, ನೀನ್ ಏನೇ ಹೇಳೋದಿದ್ರು ನಮ್ಮ ಊಟಗಳು ಆದ್ಮೇಲೆ ಹೇಳ್ಬಿಡು. ಊಟ ಮಾಡುವಾಗ ತೊಂದರೆ ಕೊಟ್ರೆ ಮುಂದಿನ ಜನ್ಮದಲ್ಲಿ ಹುಳ ಕೊಟ್ಬಿಡ್ತೀವ. ಎಸ್ ಅಭಿ, ಇವ್ಳು ಕುಕ್ ಮಾಡಿರೋ ಫುಡ್ ಅಲ್ಲಿ ಅಕಸ್ಮಾತ್ ಹುಳಗೆಲ್ಲ ಬಿದ್ಬಿಟ್ಟಿದ್ರೆ ಅದಕ್ಕೆ ಲೈಟ್ ಆನ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಪಾಂಡುರಂಗ ಗಂಡುಗಲಿ ಅವ್ರೆ, ಬೆಳಕಿಲ್ದೆ ಜೀವನ ಮಾಡಕ್ ಆಗಲ್ಲ. ಇನ್ನೊಂದು ಅಕ್ಷರ ನಿನ್ನ ನಾಲಿಗೆಯಿಂದ ಬರ್ಕೂಡ್ದು.
ಕಟ್ಕೊಂಡಿದ್ರೆ ಹೆಂಡತಿ ಕಂಡ್ರೆ ಅವಳು ಎಲ್ಲಿ ಹೋಗಿದ್ದಾಳೆ ಏನಾಗಿದ್ದಾಳೆ ಏನು ಎತ್ತಂತ ವಿಚಾರಿಸ್ತೇನೆ ಗದಕ್ಕ ಕೂತಿದ್ಯಲ್ಲ ಮುಂದೊಂದು ಜನ್ಮನೇ ನಾನು ಲೇ ಪಾಂಡುರಂಗ ಯಕ್ಕಶ್ಚಿತ್ ಕೇವಲ ಜುಜುಬಿ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಮನೆಯವ್ರನ್ನೆಲ್ಲ ಕತ್ತಲೆ ಕೂಪಟ್ ತಳ್ತಾ ಇದೆಯಲ್ಲ ಇದು ನ್ಯಾಯನಾ? ಎಲ್ಲಿದೆಯೋ ನ್ಯಾಯ ಪದ್ದು, ಎಲ್ಲಿದೆಯೋ ನ್ಯಾಯ? ನಮಗೆಲ್ಲ ಹಿಂಸೆ ಕೊಡುವುದೇ ಇವರ ನ್ಯಾಯ. ಮುಚ್ಚಲೆ ಬಾಯಿ. ಇನ್ಮೇಲಿಂದ ನಾವ್ ಯಾರು ಲೈಟ್ ನ ಉರಿಸೋದಿಲ್ಲ ಅಂತ ಮಾತು ಕೊಟ್ಬಿಟ್ಟು ಮನೆ ಯಜಮಾನ ಮಲಗಿದ ಮೇಲೆ ಅವನು ಮನೇಲಿ ಇಲ್ದೇ ಇರುವಾಗ ಮತ್ತೆ ದೀಪಗಳನ್ನ ಉರಿಸಿ ಇವನಿಗೆ ನಂಬಿಕೆ ದ್ರೋಹನ ಮಾಡ್ತಾ ಇದ್ರಲ್ಲ, ನಿಮ್ಮೆಲ್ರಿಗೂ ನಾನು ಏನ್ ಮಾಡ್ತೀನಿ ಗೊತ್ತಾ? ಮದ್ದು ಬಿಟ್ಲಾ ಹಬಿ ಹೀಗೆ ಟಾಕ್ ಮಾಡ್ತಾ ಇದ್ರೆ ನಾವ್ ಯಾರು ಊಟ ಮಾಡಕ್ಕಾಗಲ್ಲ. ಹೇಳ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕ್ರ. ಅಪ್ಪಿ ತಪ್ಪಿ ನನ್ನ ಏನಾದ್ರೂ ಮುಟ್ಟಿದ್ರ ಅನ್ಯಾಯವಾಗಿ ಸುತ್ತ ಕೊಡ್ತೀರಾ? ಕರೆಂಟ್ ಕರೆಂಟ್ ನನ್ನ ಅರ್ಜೆಂಟಾಗಿ ಯಾಕೋ ಕರ್ಸಿದ್ದು? ಚಿನ್ನಪ್ಪ ಕರೆಂಟ್ ಹೊಡ್ಸ್ಕೊಂಡ್ರೆ ಕಾಗ್ಯಾದಂಗ ಆಗ್ಬಿಟ್ಟಿದ್ದೀನಲ್ಲ. ಅಂತದ್ದೇನಾಯ್ತು? ನನ್ನನ್ನು ಯಾಕೆ ಕರ್ಸಿದ್ದು ಅದನ್ನ ಬೇಗ ಹೇಳು. ನಿಮ್ಮ ಮನೆಯವ್ರು ನೋಡಿದ್ರೆ ಡೌಟ್ ಬಿಟ್ಬಿಡ್ತಾರೆ. ಹೇಳ್ದಂಗೆ ಕೇಳಿದ್ರೆ ನಿಮ್ಮನೇಲಿ ದೀಪನೇ ಉರಿಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಏನು ಯಜಮಾನ್ರೆ, ಒಂದು ಸಣ್ಣ ಶಾಕ್ಗೆ ಹೀಗೆ ಮುದ್ರಕೊಂಡ್ಬಿಟ್ರೆ ಹೇಗೆ? ನನ್ನ ಕಷ್ಟ ಯಾರಪ್ಪ ಅಂತ ಹೇಳ್ಕೊಳ್ಳೆ, ಅದನ್ನ ಭತ್ತ ಕುಡ್ದಂಗ ಆಗ್ತಾ ಇದೆ. ಜಾಸ್ತಿ ಭತ್ತ ಕುಟ್ಟಕ್ ಹೋಗ್ಬಿಡಿ, ಅಕ್ಕಿ ನುಚ್ಚಾಗ್ಬಿಟ್ರೆ ಅನ್ನ ಮುದ್ದೆ ಆಗ್ಬಿಡುತ್ತೆ. ಪರವಾಗಿಲ್ಲ ಬಿಡೆ, ಮೊಸರು ಜೊತೆ ಚೆನ್ನಾಗಿರುತ್ತೆ. ಹಬಿ ಸ್ವಲ್ಪ ನನ್ ಕಡೆ ನೋಡ್ಕೊಂಡು ಮಾತಾಡ್ತೀರಾ? ಹೋಗ್ರಿ, ಯಾವ ಕಡೆನೂ ತಿರ್ಗಕ್ಕಾಗ್ತಾ ಇಲ್ಲ. ಅಷ್ಟೊಂದು ಶಾಕ್ ಯಾಕೋ ಹೊಡಿಸ್ಕೊಂಡೆ? ಬೇಕಂತ ಏನ್ ಶಾಕ್ ಹೊಡಿಸ್ಕೊಳ್ಳಿಲ್ಲ ಅತ್ತೆ. ಈ ಪದ್ದು ಬಿಟ್ಲ ಯಜಮಾನ್ರನ್ನ ಇಟ್ಕೊಂಡು ಜೋರಾಗಿ ನೂಕಿದ್ರು, ಸ್ವಿಚ್ ಬೋರ್ಡ್ಗೆ ಯಜಮಾನ್ರು ಕೈ ಇಟ್ರು, ಕರೆಂಟ್ ಹೊಡೆದ್ ಕಾಗೆ ಹತ್ರ ಕುಸಿದ್ ಬಿದ್ರು. ಯಾರ ಫಾದರ್ ನೀವು? ನಾನು ಫಂಗಸ್ ಫರ್ನಾಂಡಿಸ್ ಡಾಕ್ಟ್ರು. ನಾವೇ ಕರ್ಸಿದ್ದ. ಡಾಕ್ಟ್ರೆ, ನನ್ನ ಮಗನಿಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ. ನೋಡ್ತೀನಿ, ನೀವೆಲ್ಲ ಸೈಡಲ್ಲಿ ನಿಂತ್ಕೊಳ್ಳಿ. ಹೋಗಿ 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 ಹೋಗಿ. ಈ ಪಾಪಿಗಳನ್ನ ಕ್ಷಮಿಸು. ನಾನು ಜಾಜಿ ಪಾಪಿನಾ? ಹೌದು, ನೀವು ಸ್ಲಿಮ್ ಪಾಪಿ, ಅವರು ಫುಲ್ ಪಾಪಿ, ಇವರು ಡುಮ್ ಪಾಪಿ, ಅವರಿಬ್ರು ಮಹಾನ್ ಪಾಪಿಗಳು. ಡಾಕ್ಟ್ರೆ, ಯಾರೋ ಮಾಡಿದ ತಪ್ಪಿಗೆ ನನ್ನನ್ನ ಕುಳ್ಳು ಪಾಪಿ ಅಂತ ಬೈತಿರಲ್ಲ, ಇದು ಸರಿನಾ? ಮೊದ್ಲು ಹಬಿಗೆ ಏನಾಗಿದೆ ಅಂತ ಚೆಕ್ ಮಾಡಿ. ವೈಬ್ರೇಟ್. ಡಾಕ್ಟರ್, ಹಬಿಗೆ ಏನಾಗಿದೆ? ಕರೆಂಟ್ ತಂತಿ ಮೇಲೆ ಕಾಗೆ ಕೂತ್ರೆ ಏನಾಗುತ್ತೆ? ಬೇಜಾರಾದ್ಮೇಲೆ ಆರೋಗುತ್ತೆ. ಕರೆಂಟ್ ಹೊಡೆದು ಸತ್ತೋಗುತ್ತೆ. ಇದು ಅದೇ ಕೇಸು. ಅಂದ್ರೆ ಹಬಿ ಬಾಡಿಲಿ ಕರೆಂಟ್ ಇದೆಯಾ? ವಿಟ್ಲಾ, ಹೋಗಿ ಚೆಕ್ ಮಾಡು. ಮುಟ್ಬೋದಾ? ಮುಟ್ ನೋಡು, ಮೇಘತ್ರಿದೋಗ್ತೀಯ. ಪದ್ದು, ನೀನಲ್ವಾ? ಪಾಂಡವನ ಹೃದಯದಲ್ಲಿ ಕರೆಂಟ್ ಸೇರ್ಕೊಂಡಿದೆ, ಅದನ್ನ ಅರ್ಥಿಂಗ್ ಮಾಡ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿ. ಪಾಂಡವನ ಕಾಲಿಗೆ ಮೊಳೆ ಹೊಡೆದು ಒಂದು ವೈರ್ ಸುತ್ತಿ ನೆಲಕ್ ಬಿಟ್ಟ ಅಂದ್ರೆ ಕರೆಂಟ್ ಎಲ್ಲ ನೆಲಕ್ ಹೋಗ್ಬಿಡ್ಬೇಕು. ನನ್ನ ಮಗನ ಕಾಲಿಗೆ ಮೊಳೆ ಹೊಡೆಯೋದ? ಡಾಕ್ಟರ್ ಫರ್ನಾಂಡಿಸ್ ನಮ್ಮ ಯಜಮಾನ್ರನ್ನ ಶಿಲ್ವೆಗೆ ಏರಿಸ್ಬಿಡ್ತಾರ ಏನೋ. ಚಂಪಾ, ಡೋಂಟ್ ಅಗ್ರಬೇಶ್. ಹಬಿ ಬಾಡಿಲಿರೋ ಕರೆಂಟ್ ಹೋಗ್ಬೇಕು ತಾನೆ? ಡಾಕ್ಟ್ರೆ, ಅದೇನ್ ಮಾಡ್ತಿರೋ ಮಾಡಿ. ಪಾಂಡ್ರಂಗ ಒಂದೇ ಒಂದ್ ಮಳೆ ಹೊಡಿತೀನಿ, ಸ್ವಲ್ಪ ನೋವಾಗತ್ತೆ, ತಡ್ಕ. ಇವನ್ಗೇನ್ ಹೇಳೋದು, ಜ್ಞಾನವೇ ಇಲ್ಲ. ಏನು ಪ್ರಯೋಜನ ಆಗಿಲ್ಲ. ಹೃದಯದಲ್ಲಿರುವ ಕರೆಂಟು ಆಚೆ ಬಸ್ ತಕರಾರು ಮಾಡ್ತಾ ಇದೆ. ಡಾಕ್ಟ್ರೆ,
ಈಗ ಏನ್ ಮಾಡೋದು? ಮನೇಲಿರೋ ಲೈಟ್ಗಳೆಲ್ಲ ಆಫ್ ಮಾಡ್ಬಿಡಿ. ಕತ್ಲಾಗತ್ತೆ. ಕಾಯಿಲೆ ತಿಳ್ಕೊಳ್ರಿ. ಮೊದ್ಲೋಗಿ ಮೇನ್ ಸ್ವಿಚ್ ಆಫ್ ಮಾಡಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? Oh my God! ಲೈಟ್ ಆಫ್ ಮಾಡಿದ ತಕ್ಷಣ ಹಬ್ಬಿಗೆ ಎಚ್ಚರಿಕೆ ಆಗೋಯ್ತು. ಇದಕ್ಕೇನ್ ಕಾರಣ? ಕರೆಂಟ್ ಇಂಡಕ್ಷನ್ ಇಂದ ಪಾಂಡ್ರನ್ ಹೃದಯಕ್ಕೆ ತೊಂದರೆ ಆಗ್ತಾ ಇದೆ. ಆದ್ರೆ ಲೈಟ್ ಆಫ್ ಮಾಡಿ, ಪಾಂಡ್ರನ್ಗೆ ಏನು ತೊಂದರೆ ಆಗಲ್ಲ. ನೈಟ್ ಹೊತ್ತು ಲೈಟ್ ಆಫ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮಗೆ ನಿಮ್ ಗಂಡ ಬೇಕು ಅಂದ್ರೆ ಲೈಟ್ ಆಫ್ ಮಾಡಿ, ಇಲ್ಲ ಅಂದ್ರೆ ಲೈಟ್ ಆನ್ ಮಾಡಿ. ಚಂಪಾ ಚಂಪಾ, ಏನತ್ತೆ? ಅಡಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಯಾ? ಸೂರ್ಯ ಮುಳುಗೋಕ್ ಮುಂಚೆನೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟೆ. ಒಳ್ಳೇದಾಯ್ತು. ಮೊದಲು ಲೈಟ್ ಆಫ್ ಮಾಡು. ನನ್ ಮಗ ಮನೆಗೆ ಬರ್ತಿದ್ದಾಗೆ ಲೈಟ್ ಉರಿತಾ ಇದ್ರೆ ಶಾಕ್ ಹೊಡೆದು ಬಿದ್ದೋಗ್ಬಿಡ್ತಾನೆ. ಪಾಪ, ಈ ಹಾಳಾದ ಕರೆಂಟ್ ನಮ್ಮ ಯಜಮಾನ್ರೆ ಹೃದಯಕ್ಕೆ ಸೇರ್ಕೋಬೇಕಾ? ಹೃದಯ ಖಾಲಿ ಇದ್ರೆ ಏನಾದ್ರೂ ಬಂದು ಸೇರ್ಕೊಂಡ್ಬಿಡುತ್ತೆ. ಭಾವ ಬರ್ತಾ ಇದ್ದಾರೆ. ಮೊದಲು ಲೈಟ್ ಆಫ್ ಮಾಡು. ಇದೊಳ್ಳೆ ಚೆನ್ನಾಗಿದೆ. ಹಬಿ ಬಂದಾಗ್ಲೆಲ್ಲ ನಾವು ಲೈಟ್ ಆಫ್ ಮಾಡ್ತಾ ಇದ್ರೆ ಬದುಕೋದಾದ್ರೂ ಹೇಗೆ? ಇದಕ್ಕೆ ಉತ್ತರ ಹೇಳೋದಕ್ಕೆ ಈಗ ಟೈಮ್ ಇಲ್ಲ. ಬಿಟ್ಟ ಮೈನ್ ಆಫ್ ಮಾಡು. ಕೆಲ್ಸಗಳು ಮುಗಿಸೋಬರೋ ಅಷ್ಟರಲ್ಲಿ ಸಾಕಾಗೋಯ್ತಪ್ಪ. ಏನಾಯ್ತು ಪಾಂಡುರಂಗ? ಈ ಕರೆಂಟ್ ಕಂಬದ ಪಕ್ಕ ಟ್ರಾನ್ಸ್ಫರ್ ಕೆಳಗೆ ಹೋಗಂಗಿಲ್ಲ ಕಣ. ನಾಯಿ ಬೊಗಳು ಬಿಡ್ತಾ? ಇಲ್ಲ ಕಣ, ಹಂಗಂಗೆ ಸರ್ಕಂತ ಹೇಳ್ಕೊಂಬಿಡವು. ನನ್ನ ಹೃದಯದಲ್ಲಿ ಕರೆಂಟ್ ಇದೆಯಲ್ವಾ, ಅದಕ್ಕೆ ಮೇಲೆ ಎಷ್ಟೇ ಕೆಲ್ಸಗಳಿದ್ರು ಕಷ್ಟಪಟ್ಟು ಬೆಳಗ್ಗೆ ಹೊತ್ತಲ್ಲೇ ಮುಗಿಸ್ಕೊಂಡ್ಬಿಡ್ತೀನಪ್ಪ. ಅಪ್ಪಿ ತಪ್ಪಿನೂ ರಾತ್ರಿ ಮಾತ್ರ ನಾನು ಆಚೆಗೆ ಹೋಗಕ್ಕೆ ಇಲ್ಲ. ಅದಕ್ಕೆ ಯಜಮಾನ್ರೆ ನಿಮಗ್ ತೊಂದ್ರೆ ಆಗ್ಬಾರ್ದು ಅಂತ ಎಲ್ಲ ಲೈಟ್ಗಳನ್ನ ಆಫ್ ಮಾಡ್ಬಿಟ್ಟಿದೀವಿ. ನೀನ್ ಬಿಟ್ಟಿರಲ್ಲ ಕಣೆ. ಹೋಗಿ ಎಲ್ಲ ಮಲ್ಕಳಿ ಹೋಗಿ. ಹಬಿ, ನಮ್ದಿನ್ನೂ ಊಟ ಆಗಿಲ್ಲ. ಮಾಡ್ಕಳಿ. ಲೈಟ್ ಆನ್ ಮಾಡ್ದೆ ಹೇಗೆ ಊಟ ಮಾಡೋದು? ಲೈಟ್ ಆನ್ ಮಾಡಿದ್ರೆ ನಾನು ಮೂರ್ಛೆ ಹೋಗ್ತೀನಲ್ಲ. ಏನಮ್ಮ ಜಾಜಿ, ನನ್ ಮಗ ಬರೋ ಹೊತ್ತಾಯ್ತು. ಮನೆ ತುಂಬಾ ದೀಪಗಳನ್ನ ಬೆಳಗಿಸ್ಕೊಂಡು ಕೂತಿದೀಯಲ್ಲ, ನನ್ ಮಗನ ಬದುಕನ್ನ ಉಫ್ ಅಂತ ಊದಿ ಆಲಿಸ್ಬೇಕು ಅಂತ ಮಾಡಿದ್ಯಾ? ಅತ್ತೆ, ನನ್ ಕತ್ಲು ಕಂಡ್ರೆ ತುಂಬಾ ಭಯ. ಆದ್ರೆ ನನ್ ಮಗ ದೀಪ ಕಂಡ್ರೆ ಮೂರ್ಛೆ ಹೋಗ್ತಾನಲ್ಲಮ್ಮ. ಹೋಗ್ ಜೀವ ಬಂದಂಗಾಯ್ತು ಕಣ್ರಿ. ಹಬಿ, ನೀವ್ ಒಬ್ರು ಬದುಕಕ್ಕೋಸ್ಕರ ನಮ್ಮನ್ನೆಲ್ಲರೂ ಸಾಯಿಸ್ತಾ ಇದ್ದೀರಲ್ಲ, ಇದು ಸರಿನಾ? ಇನ್ಮೇಲೆ ನಾನು ಹೀಗೆಲ್ಲ ಆಗಕ್ ಬಿಡಲ್ಲ. ಅದು ಇಟ್ಲಾ, ಹಬಿನ ಹೇಳ್ಕೊಂಡು ಹೋಗಿ ಕತ್ಲು ರೂಮಲ್ಲಿ ಕೂಡ ಹಾಕ್ರ. ಲೈಟ್ ಆನ್ ಮಾಡ್ಕೊಂಡೆ ಊಟ ಮಾಡೋಣ. ಜಾಜಿ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಅತ್ತೆ, ನೀವ್ ಹೀಗೆಲ್ಲ ಟಾಕ್ ಮಾಡ್ತಾ ಇದ್ರೆ ನಿಮ್ಮನ್ನು ಕತ್ಲು ಕೋಣೆಯಲ್ಲಿ ಕೂಡ ಹಾಕ್ತೀನಿ. ಯಾವನೋ ಕಳ್ಳ ಕತ್ತಲ್ಲಿರೋ 2 ಗ್ರಾಮ್ ಸರ ಹೊಡಿಬೇಕು ಅಂತ ಬಂದವನು. ಸುಮ್ಮನೆ ಬಿಡಬಾರ್ದು, 12 ಮಾಡಾಕ್ಬಿಡು. ನಿನಗೆ ಕಾದಿದೆ. ನೀನ್ ಯಾಕೆ ಇಷ್ಟೊತ್ತಲ್ಲಿ ನನ್ನ ಪಕ್ಕ ಬರಕ್ ಹೋದೆ? ಏನು ಯಜಮಾನ್ರೆ, ಈಗ ಎಲ್ಲಾ ಕಡೆ ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ನೀವ್ ಬೇರೆ ಲೈಟ್ ಹಾಕಕ್ಕೆ ಬಿಡಲ್ಲ. ಯಾರಾದ್ರೂ ಬಂದು ಈ ದುಡ್ಡಿರೋ ಬ್ರೀಫ್ಕೇಸ್ ನ ಕದ್ಕೊಂಡು ಹೊಟ್ಟೋದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೆಯವ್ವ? ಇದು ನನ್ನ ಹತ್ರ ಇದ್ರೆ ನಂಗೆ ನಿದ್ದೆ ಬರಲ್ಲ. ನೀವೇ ಇಟ್ಕೊಳ್ಳಿ. ಇಷ್ಟು ದಿನ ಮಗನ್ ಜೋಪಾನ ಮಾಡ್ದಂಗೆ ಮಾಡಿದ್ಯಾ. ಇವತ್ತೊಂದು ರಾತ್ರಿ ಜೋಪಾನ ಮಾಡು. ನಾನು ತಗೊಂಡೋಗಿ ಬ್ಯಾಂಕ್ ಮ್ಯಾನೇಜರ್ ಕೈ ಕೊಟ್ಬಿಡ್ತೀನಿ. ಇಷ್ಟ ದಿನ ಜೋಪಾನ ಮಾಡಿದ್ದೆ ಹೆಚ್ಚಾಯ್ತು. ಇದು ನೀವೇ ಇಟ್ಕೊಳ್ಳಿ, ನಾನು ಆರಾಮಾಗಿ ಮಲ್ಕೊಡ್ತೀನಿ. ಏನ್ ಯಜಮಾನ್ರೆ, ನಾನು ಚಾಪೆ ತಗೊಂಡು ನೀವೇ ಹಾಸ್ಕೊಂಡು ಮಲ್ಕೊಳ್ಳ. ಯಾರಿಗೂ ಗೊತ್ತಾಗಲ್ಲ. ನಾನೇನು ನಿನ್ನನ್ ಕಾವಲು ಕಾಯಿಲ್ಲ, ಇಲ್ಲ ಈ ದುಡ್ಡನ್ ಕಾವಲು ಕಾಯಿಲ್ಲ. ಈ ಗಂಡುಗಳಿಂದ ದಾಟ್ಕೊಂಡು ಅದು ಯಾವ ನನ್ನ ಮಗ ಬರ್ತಾನೆ ನಾನು ನೋಡ್ತೀನಿ. ಅಡುಗೆ ಮನೆ ಮೂಲೆನಲ್ಲಿ ಬಿಟ್ಕೊ. ಯಾರಣ್ಣ ನೀವು? ಅಯ್ಯೋ ಶಿವನೇ, ನಿಮ್ಮಿಬ್ರಿಗೂ ಕೊಡೋಣ ಅಂದ್ರೆ ನನ್ನ ಹತ್ರ ಏನು ಇಲ್ವಲ್ಲ ಅಣ್ಣ. ಅದು ಈ ಕಡೆ ಬೇಕು. ನೀವಿಬ್ರು ಈ ಕಡ್ರಣ್ಣ, ನಾನು ಹಂಗೆ ಚಂಪು ಚಂಬಲಿ ಚಾಚಿ ಚಂಬಲ್ ತಿದ್ದೇವ್ರೆ ಮಾತ್ರ ಸುಡಾಕಮ್ಮ. ಯಾರು ನೀನ್ ಇಷ್ಟೊತ್ತಲ್ಲಿ? ಅದು ಯಾವ ಗಳಿಗೆ ನನ್ನ ಕೈ ಕುತ್ಕೊಂಡೆ ಕಾಡ್ರ ಬಂದು ಎತ್ಕೊಂಡು ಹೋಗ್ಬಿಟ್ರು. ಏನ್ ನೋಡ್ತಾ ಬೇಗ ಲೈಟ್ ಆಗ್ತಾ ಇಲ್ಲ. ನಿಮಗೆ ಲೈಟ್ ಹಾಕಿದ್ರು ನೀವು 3 ಜನ ಹೋಗ್ಲಿಲ್ಲ. ಯಾವ ನನ್ನ ಮಗ ಮೂರ್ಛೆ ಹೋಗ್ತಾನ್ರಿ ಹಂಗಂತ ನಾನು ನಿಮ್ಮ ಹತ್ರ ಪಟ್ಟಿ ಕಟ್ಟಿದ್ದೆ. ಈಗ ಕಳ್ರಿಗಿದೆ. ಅದು ಬಿಟ್ಲಾ ಕಮ್ಮಿ ಒಂದು ಹೊಡೆದಿದ್ದೇನೆ.
ಸುಂಟ್ರ ಯಾಕೋ ಈ ತರ ಮಾಡಿದ್ರೆ? ನೀವು ಮತ್ತೆ ಆ ಸುಂಟ್ರಗಣಿ ಸೀನಾ ಸೇರ್ಕೊಂಡು ಆಡ್ತಿದ್ದ ನಾಟಕ ಅಂತ ನಮಗ್ ಗೊತ್ತಾಯ್ತು. ಆ ಸತ್ಯನ ನಿಮ್ಮ ಇಂದನೇ ಕಕ್ಕಿಸ್ಬೇಕು ಅಂತ ನಾವೆಲ್ಲ ಸೇರಿ ಈ ನಾಟಕ ಮಾಡಿದ್ವಿ.